ನೆರಳಿನ ನಡುವೆ ನಿನ್ನ ನಗುವು ನೆರಳಂತೆ ಕಾಂತ ಕನಸಿನ ಕಾಂತಾರ ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ವಿಡಿಯೋ ಟೈಟಲ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇದು ಡೆಮೋದಲ್ಲಿ ನೋಡಿದ್ರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಡೆಮೋ ವಿಡಿಯೋ ಆ ತರ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಆ ತರ ಎಡಿಟಿಂಗ್ ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ಓನ್ ಆಗಿ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೆ ಒಂದ್ ಸ್ವಲ್ಪ ಮೆಟೀರಿಯಲ್ಗಳು ಬೇಕಾಗ್ತವೆ. ಮೆಟೀರಿಯಲ್ಗಳು ಎಲ್ಲಿರ್ತಾವೆ ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗ್ಬಿಟ್ಟು ಟೆಲಿಗ್ರಾಮ್ ನ ಜಾಯ್ನ್ ಆಗಿ. ಮತ್ತೆ ಇಲ್ಲ ಅಂತಂದ್ರೆ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ, ಅಲ್ಲೇ ಹೋಗ್ಬಿಟ್ಟು ಪ್ರಾಜೆಕ್ಟ್ ಲಿಂಕ್ ನ ಓಪನ್ ಮಾಡ್ಕೊಂಡು ಅಲ್ಲಿ ನೀವು ಫೋಟೋನ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಎರಡು ರೀತಿಯಲ್ಲಿ. ಇವಾಗ ಮೊದಲನೇ ರೀತಿ ಕೈನ್ ಮಾಸ್ಟರ್ ಆಪ್ ಬೇಕಾಗುತ್ತೆ. ಇದಕ್ಕೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಗೂಗಲ್ ಮುಖಾಂತರ ವಿತೌಟ್ ವಾಟರ್ ಮಾರ್ಕ್ ಇರುವಂತ ಕೈನ್ ಮಾಸ್ಟರ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೋಡಿ, ಈ ತರ ಕ್ರಿಯೇಟ್ ಅನ್ನೋದ್ರ ಮೇಲೆ ಇಲ್ಲಿ 9:16 ಇದೆ ನೋಡಿ, ಅದ್ರ ಮೇಲೆ ರೇಷನ್ ಕ್ರಿಯೇಟ್ ಮಾಡ್ಕೊಂಡು ಕ್ರಿಯೇಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಾನು ಒಂದಿಷ್ಟು ಮೆಟೀರಿಯಲ್ಗಳು ಕೊಟ್ಟಿರ್ತೀನಿ. ಆ ಮೆಟೀರಿಯಲ್ಗಳು ನೀವೇನ್ ಮಾಡ್ಬೇಕು ಅಂತಂದ್ರೆ ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಬನ್ನಿ, ನಿಮ್ಗೆ ಇದು 30 ಸೆಕೆಂಡ್ ವರೆಗೂ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ಬ್ಯಾಕ್ ಗ್ರೌಂಡ್ ಇಮೇಜ್ ನ ನೋಡಿ 30 ಸೆಕೆಂಡ್ ವರೆಗೂ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ. ನೋಡಿ, ಆಮೇಲೆ ಇನ್ನೊಂದು ಮೆಟೀರಿಯಲ್ಗಳು ಇವಾಗ ನಾನು ಎಲ್ಲಾ ಮೆಟೀರಿಯಲ್ಗಳು ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕಿಟ್ಕೋಬೇಕು. ನೋಡಿ, ಇನ್ನೊಂದು ನಾನು ಇಮೇಜ್ ನ ಇವಾಗ ತೊಗೊಳ್ತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಅಂತ ಇದೆ ನೋಡಿ. ನೋಡಿ, ಈ ತರ ಇಮೇಜ್ ನ ವೈಟ್ ಬಾರ್ಡರ್ ಇರೋ ಇಮೇಜ್ ನ ನಾನು ಇವಾಗ ತಗೊಂಡಿದ್ದೀನಿ. ಈ ತರ ಕರೆಕ್ಟ್ ಆಗಿ ನೀವು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನೋಡಿ, ಎಷ್ಟಾಗುತ್ತೆ ಅಷ್ಟು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಮತ್ತೆ ಇಮೇಜ್ ತಗೊಳ್ಬೇಕಾಗುತ್ತೆ. ಇಲ್ಲಿ ಮೀಡಿಯಾ ಅಂತ ಇದೆ ನೋಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಇವಾಗ ನನಗೆ ಈ ಇಮೇಜ್ ಬೇಕಾಗಿದೆ. ಇವಾಗ ಈ ಇಮೇಜ್ಗೆ ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಮಾಡಬೇಕು. ಇಲ್ಲಿ ನೀವು ನೆಟ್ ಆನ್ ಅಲ್ಲಿ ಇಕ್ಕೊಂಡು ಇಲ್ಲಿ ರಿಮೂವ್ ಮಾಡ್ಕೋಬಹುದು. ಕೈನ್ ಮಾಸ್ಟರ್ ಅಲ್ಲಿ ನೋಡ್ತಾ ಇದ್ದೀರಾ, ಮ್ಯಾಜಿಕ್ ರಿಮೂವರ್ ಅಂತ ಇದೆ ನೋಡಿ. ಈ ತರ ಮ್ಯಾಜಿಕ್ ರಿಮೂವರ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಆಗುತ್ತೆ. ನಿಮ್ಗೆ ಫೋಟೋ ಮಾತ್ರ ಕೊಡುತ್ತೆ. ನೋಡ್ತಾ ಇದೀರಲ್ಲ, ಬ್ಯಾಕ್ ಗ್ರೌಂಡ್ ರಿಮೂವ್ ಆಯ್ತು. ಇವಾಗ ನೀವು ಇದನ್ನ ಕ್ಲಿಕ್ ಮಾಡಿ ಇಟ್ಕೊಂಡು ನೋಡಿ, ಇಲ್ಲಿದೆ ನೋಡಿ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಬಿಡಿ. ಇಮೇಜ್ ಇದಕ್ಕಿಂತ ಒಳಗಡೆ ಹೋಗುತ್ತೆ. ಈ ಬಾರ್ಡರ್ ಇದೆ ನೋಡಿ, ಆ ಬಾರ್ಡರ್ ಗಿಂತ ಒಳಗಡೆ ಹೋಗುತ್ತೆ ಆ ಇಮೇಜ್. ನೋಡಿ, ಈ ತರ ನೋಡ್ತಾ ಇದೀರಾ. ಇಮೇಜ್ ಮೇಲೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡಕೊಂಡ್ ಬಂದ್ರೆ ಇಲ್ಲಿ ಕ್ರಾಪ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನೇಬಲ್ ಮಾಡ್ಕೊಳ್ಳಿ. ಮಾಸ್ಕ್ ಎನೇಬಲ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಕಟ್ ಮಾಡ್ಕೋಬೇಕು ಅನ್ಸುತ್ತೆ ಅಷ್ಟನ್ನ ಫೋಟೋನ ಕನೆಕ್ಟ್ ಮಾಡ್ಕೊಂಡು ಫೋಟೋ ಕಟ್ ಮಾಡ್ಕೊಂಡು ಫೆದರ್ ಒಂಚೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೋಡಿ, ಫೆದರ್ ಈ ತರ ಇನ್ಕ್ರೀಸ್ ಮಾಡ್ಕೊಂಡು ಫೋಟೋ ಸ್ಪೇಸ್ ನ ಒಂದೇ ಕಾಲಮ್ ಅಲ್ಲಿ ಕ್ಲೀನ್ ಆಗಿ ಕುತ್ಕೊಳ್ಳುವಂಗೆ ನೀವು ಫೋಟೋನ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇವಾಗ ಎಲ್ಲಾನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಎಲ್ಲಾನು ಇಲ್ಲಿದೆ ನೋಡಿ, ಎಲ್ಲ ಇವಾಗ ಫೋಟೋ ಗೀಟೋ ಎಲ್ಲಾನು ಇನ್ಕ್ರೀಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೋಡಿ, 30 ಸೆಕೆಂಡ್ ವರೆಗೂ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾನು ಒಂದು ವಿಡಿಯೋ ಕೊಟ್ಟಿರ್ತೀನಿ ನೋಡಿ, ಆ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಫೋಟೋನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇವಾಗ 30 ಸೆಕೆಂಡ್ ವರೆಗೂ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಅದ್ರ ತೊಂದರೆ ಇಲ್ಲ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಟ್ರಿಮ್ ಅಂತ ಕ್ಲಿಕ್ ಮಾಡ್ಬಿಟ್ರೆ ರೈಟ್ ಸೈಡ್ ಇರೋದೆಲ್ಲ ಕಟ್ ಆಗುತ್ತೆ. ಎಲ್ಲಾ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ರೈಟ್ ಸೈಡ್ ಇರೋದೆಲ್ಲ ಕಟ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇವಾಗ ಈ ಇಮೇಜ್ ಇದೆ ನೋಡಿ,
ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ 4 ಇಮೇಜ್ ನ ಆಡ್ ಮಾಡ್ಬೇಕು ಅಂತಂದ್ರೆ ಇದೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟ್ರಿಮ್ ಅಂತ ಇದೆ ನೋಡಿ, ಕೆಳಗಡೆ ಸ್ಪ್ಲಿಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲಿದೆ ಎಲ್ಲಿವರೆಗೂ ನಿಮ್ಗೆ ಫೋಟೋಗಳು ಆಡ್ ಮಾಡ್ಬೇಕು ಟ್ರಿಮ್ ಮಾಡ್ಕೊಂಡ್ ಬಿಡಿ, ಸ್ಪ್ಲಿಟ್ ಮಾಡ್ಕೊಂಡು ಆಮೇಲೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ. ನೋಡಿ ಇವಾಗ ಇನ್ನೊಂದು 2-3 ಇಮೇಜ್ ನ ಆಡ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಫೋಟೋ ಆಡ್ ಮಾಡೋಣ. ಇವಾಗ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ಮೆಂಟ್ ಮೇಲೆ ನೋಡ್ತಾ ಇದ್ದೀರಾ. ಇವಾಗ ನೀವು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಯಾವುದೇ ಆಪ್ ಅಲ್ಲಿ ಆದ್ರೂ ಮತ್ತೆ ಗೂಗಲ್ ಅಲ್ಲಿ ಹೋಗಿ ಬ್ಯಾಕ್ ಗ್ರೌಂಡ್ ಏನೋ ರಿಮೂವ್ ಮಾಡ್ಕೊಂಡಿದ್ರೆ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ ಈ ತರ ಬರುತ್ತೆ. ರೀಪ್ಲೇಸ್ಮೆಂಟ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಇಲ್ಲಿ ರಿಮೂವ್ ಮ್ಯಾಜಿಕ್ ರಿಮೂವರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಮಾಡಿ ಕೊಡುತ್ತೆ ನಿಮ್ಗೆ ಇಲ್ಲೇನೆ. ಇಲ್ಲ ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ರಿಮೂವ್ ಮಾಡ್ಕೊಂಡಿದ್ರೆ ಬೆಟ್ರು. ನೋಡ್ತಾ ಇದ್ದೀರಾ, ನನ್ಗೆ ಇವಾಗ ಇಷ್ಟು ಫೋಟೋ ಇರ್ಲಿ ಸದ್ಯಕ್ಕೆ. ನೋಡ್ತಾ ಇದ್ದೀರಾ, ಇವಾಗ ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರೀಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇವಾಗ ಈ ಫೋಟೋ ನೋಡ್ತಾ ಇದ್ದೀರಾ, ಈ ಫೋಟೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿಲ್ಲ. ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಲಾರ್ದೆ ಇಟ್ಕೊಂಡಿದ್ದೆ. ಮ್ಯಾಜಿಕ್ ರಿಮೂವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ನೋಡ್ತಾ ಇದ್ದೀರಾ, ವೇಟ್ ಮಾಡಿ ಒಂದು 5 ಸೆಕೆಂಡ್ ಅಲ್ಲೇ ರಿಮೂವ್ ಮಾಡಿ ಕೊಡುತ್ತೆ ನಿಮಗೆ. ಕರೆಕ್ಟ್ ಆಗಿ ಆ ಕಾಲಮ್ ಅಲ್ಲೇ ಫೇಸ್ ಕೂಡುವ ಹಾಗೆ ನೀವು ಸೆಟ್ ಮಾಡಿ ಇಟ್ಕೊಳ್ಳಿ ಫೋಟೋನ. ನೋಡಿ ಇದೇ ಫೋಟೋನು ಅದೇ ತರನು ಮಾಡ್ಕೊಂಡ್ಬಿಡಿ. ವಿಡಿಯೋ ಲೆಂತ್ ಆಗುತ್ತೆ ಎಲ್ಲಾನು ಹೇಳ್ಕೊಂಡ್ ಕುಂತ್ರೆ. ನೋಡ್ತಾ ಇದ್ದೀರಾ, ಇನ್ನೊಂದು ನಾನು ಫ್ಲವರ್ ನ ಆಡ್ ಮಾಡ್ತೀನಿ ಇವತ್ತು. ನೋಡಿ ಈ ತರ ಫ್ಲವರ್ ನ ಆಡ್ ಮಾಡಿದೀನಿ. ಇನ್ನೊಂದು ಲಾಸ್ಟಿಗೆ ಇವಾಗ ಫ್ರೆಂಡ್ಸ್, ಇವಾಗ ಏನಂತಂದ್ರೆ ಇನ್ನೊಂದು ಸ್ವಲ್ಪ ಮರ್ತೋಗಿದ್ದೆ ನಾನು. ಒಂದು ಸ್ವಲ್ಪ ಎಫೆಕ್ಟ್ಗಳು ಈ ಫೋಟೋನ ಎಫೆಕ್ಟ್ ಥರ ಆ್ಯಡ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಹಿಂದಿನ ವೀಡಿಯೋ ಮುಂದೆ ಬರುತ್ತೆ. ಇವಾಗ ಕಟ್ ಮಾಡಿ ಈ ವೀಡಿಯೋನ ಸೆಟ್ ಮಾಡಿರ್ತೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯನಿಮೇಷನ್ ಅಂತ ಇರುತ್ತೆ ನೋಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದರೆ ಇಲ್ಲಿ ನಿಮಗೆ ಯಾವ ಥರ ಆ್ಯನಿಮೇಷನ್ ಬೇಕೋ ಆ ಥರ ಆ್ಯನಿಮೇಷನ್ನ ನೀವು ಡೌನು ಅಪ್ಪು ಅಂತ ಎಲ್ಲ ಇರುತ್ತೆ. ಈ ಥರ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ಥರ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಜರುಗಿಸ್ಕೊಳ್ಳಿ. ಇದನ್ನು ಇಂಕ್ರೀಸು ಸ್ಲೋ ಆಗಿ ಬರಬೇಕಂತಂದರೆ ಇದು ಬಲಗಡೆಯಿಂದ ಎಡಗಡೆಗೆ ತಳ್ಳಿದರೆ ಸ್ಲೋ ಆಗಿ ಬರುತ್ತೆ. ನೋಡಿ ಇದೇ ಥರ ಎಲ್ಲ ಫೋಟೋಗಳನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟು ಇನ್ ಆ್ಯನಿಮೇಷನ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಥರ ಆ್ಯನಿಮೇಷನ್ ಬೇಕೋ ಆ ಥರ ಆ್ಯನಿಮೇಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೆ ಆ ಥರನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಇಮೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇದೊಂದು ಮರ್ತೋಗಿದ್ದೆ, ಅದಕ್ಕೆ ಈ ಕ್ಲಿಪ್ಪು ನಿಮಗೆ ಸೆಂಟ್ರಲ್ಲಿ ಹಾಕಿರ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೋಡ್ತಾ ಇದ್ದೀರಾ, ಎಲ್ಲ ಕ್ಲಿಪ್ಗಳನ್ನೂ ಇದೇ ಥರನ ಫೋಟೋ ಮೇಲೆ ಆ್ಯಡ್ ಮಾಡಿಬಿಟ್ಟು ಆ್ಯನಿಮೇಷನ್ನ ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್. ಇರುವಂಥ ಒಂದು ಇಮೇಜ್ನ ನಾನು ಇವಾಗ ಆ್ಯಡ್ ಮಾಡಿ ನೋಡಿ. ಇವಾಗ ಈ ಲಿರಿಕ್ಸ್ನ ತೊಗೊಂಡಿದ್ದೀನಿ. ಈ ಲಿರಿಕ್ಸ್ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ಥರ ಸ್ಪ್ಲಿಟ್ ಅಂತಿದೆ ನೋಡಿ, ಸ್ಪ್ಲಿಟ್ ಸ್ಕ್ರೀನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈಡ್ ರೈಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಕರೆಕ್ಟಾಗಿ ನಿಮಗೆ ಸೈಜು ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆದ್ಮೇಲೆ ಇಲ್ಲಿ ನೀವು ಬ್ಲೆಂಡಿಂಗ್ ಅಂತ ಇರುತ್ತೆ ನೋಡಿ, ಸ್ಕ್ರಾಲ್ ಅಪ್ ಮಾಡ್ಕೊಂಡ್ಬಂದು ಬ್ಲೆಂಡಿಂಗ್ ಅಂತ ಇರುತ್ತೆ, ಅಲ್ಲಿ ಸ್ಕ್ರೀನ್ ಅನ್ನ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಂಡ್ಬಿಡಿ. ಇಲ್ಲಿ ನಿಮ್ಗೆ ಶಾಡೋ ಮತ್ತು ಎಫೆಕ್ಟ್ ಮತ್ತೆ ಲಿರಿಕ್ಸ್ ಎಲ್ಲಾನು ಬರುತ್ತೆ. ಆಮೇಲೆ ಎಮೋಜ್ ಕೊಟ್ಟಿರ್ತೀನಿ ನೋಡಿ, ಇಮೋಜ್ ನ ತಗೊಂಡು ನೀವೇನ್ ಮಾಡ್ಬೇಕಂತಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಯಾವ ಪಾಯಿಂಟಿಗೆ ಸೆಟ್ ಆಗಬೇಕು ಆ ಪಾಯಿಂಟಿಗೆ ನೀವು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಈ ತರ ನೋಡಿ, ಈ ತರ ಸೆಟ್ ಮಾಡ್ಕೊಂಡು ಇವಾಗ ಇನ್ನ ಎಲ್ಲಾ ಇಮೇಜ್ಗಳನ್ನ ಕಟ್ ಮಾಡ್ಕೊಂಡ್ ಬನ್ನಿ. ಇವಾಗ ಒಂದು ಸೈಡ್ ಇಂದ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟ್ರಿಮ್ ಮೇಲೆ ರೈಟ್ ಟ್ರಿಮ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಫೋಟೋ ಕಟ್ ಮಾಡಿ ಕೊಡುತ್ತೆ. ರೈಟ್ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ಏನಾದ್ರು ಇನ್ನೂ ಒಂದ್ ಸ್ವಲ್ಪ ಇತ್ತು ಅಂತಂದ್ರೆ ಆಡಿಯೋವರೆಗೂ ನೀವು ಅಟ್ಯಾಚ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಫೋಟೋ ಅಲ್ಲಿವರೆಗೂ ನೀವು ಕರೆಕ್ಟ್ ಆಗಿ ಎಲ್ಲಾನು ಅಟ್ಯಾಚ್ ಮಾಡಿ ಕೊಡ್ತಾ ಇದೀರ. ಇವಾಗ ಈಗೆಲ್ಲಾನು ಅಟ್ಯಾಚ್ ಆಯ್ತು. ಇವಾಗ ಪ್ಲೇ ಮಾಡೋದು ನೋಡೋಣ, ಪ್ಲೇ ಆಗುತ್ತೆ ಏನು ಅಂತ. ಓಕೆ, ಒಂದ್ ಸ್ವಲ್ಪ ಇದು ಎಫೆಕ್ಟ್ ಎಲ್ಲ ಆಡ್ ಮಾಡಿದೀವಲ್ಲ, ಹಂಗಾಗಿ ಪ್ಲೇ ಆಗೋದಿಲ್ಲ. ನೀವು ನನ್ನ ಡೆಮೋ ವಿಡಿಯೋ ನೋಡಿರ್ತೀರಲ್ಲ, ಮತ್ತೆ ಇಲ್ಲ ಅಂತಂದ್ರೆ ಒನ್ ಕ್ರಿಯೇಷನ್ 784 ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಹೋಗ್ಬಿಟ್ಟು ಡೆಮೋ ವಿಡಿಯೋ ನೋಡಿ. ಇಲ್ಲಾಂದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಸೇವ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ವಿಡಿಯೋ ಸೇವ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಇನ್ನಿತರಿಗೆ ಶೇರ್ ಮಾಡಿ, ಮತ್ತೆ ಈ ವಿಡಿಯೋ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.